ಎಲ್ರಿಗೂ ನಮಸ್ಕಾರ. ಪ್ರೊಫೆಷನಲ್ ಲೈಫ್ ಅಂದಾಗ ಕೆಲವು ರೂಲ್ಸ್ ಇರ್ತವೆ. ಅವುಗಳನ್ನ ಎಲ್ಲೂ ಬರೆದಿರೋದಿಲ್ಲ, ಆದ್ರೆ ನಾವದನ್ನ ಪಾಲಿಸ್ಲೇಬೇಕು ಅಲ್ವಾ? ಹಾಗಾದ್ರೆ ಈ ಹೇಳದೇ ಇರೋ ನಿಯಮಗಳ ಹಿಂದೆ ಇರೋ ಆ ಅಫಿಷಿಯಲ್ ಡಾಕ್ಯುಮೆಂಟ್ ಯಾವುದು? ಬನ್ನಿ, ಇವತ್ತು ನಾವು ಕಾರ್ಪೊರೇಟ್ ಪ್ರಪಂಚದ ಈ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ನೀತಿ ಸಂಹಿತೆ ಅಂದ್ರೆ ಏನು ಅಂತ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಿಜವಾಗಿ ವರ್ಕ್ ಪ್ಲೇಸ್ನ ರೂಲ್ಸ್ ಅಂದ್ರೆ ಏನು? ಸುಮ್ನೆ ಕೊಟ್ಟಿರೋ ಕೆಲ್ಸ ಮಾಡಿದ್ರೆ ಸಾಕಾಗುತ್ತಾ? ಅಥವಾ ಅದನ್ನೂ ಮೀರಿ ಕಂಪನಿಗಳು ಬೇರೆ ಏನನ್ನಾದ್ರೂ ನಿರೀಕ್ಷೆ ಮಾಡ್ತಾವಾ? ಬನ್ನಿ, ಇದಕ್ಕೆ ಉತ್ತರ ಏನು ಅಂತ ಒಟ್ಟಿಗೆ ಹುಡ್ಕೋಣ. ಈ ಕಾರ್ಪೊರೇಟ್ ತತ್ವಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಅದುವೇ NLPL ಅಂದ್ರೆ ನವಚೇತನ ಲೈವ್ಲಿಹುಡ್ಸ್ ಪ್ರೈವೇಟ್ ಲಿಮಿಟೆಡ್ನ ನೀತಿ ಸಂಹಿತೆ. ಇದು ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಸರಿ, ಹಾಗಾದ್ರೆ ಮೊದಲನೇದಾಗಿ ಈ ಕೋಡ್ ಆಫ್ ಕಂಡಕ್ಟ್ ಅನ್ನೋ ಡಾಕ್ಯುಮೆಂಟ್ ಯಾಕೆ ಬೇಕು? ಯಾಕೆ ಕಂಪನಿಗಳು ಇದನ್ನ ಮಾಡ್ತವೆ? ಇದರ ಹಿಂದಿನ ಮೂಲ ಉದ್ದೇಶವಾದ್ರೂ ಏನು? ನೋಡೋಣ ಬನ್ನಿ. ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಈ ನೀತಿ ಸಂಹಿತೆ ಅನ್ನೋದು ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಇದು ಒಂದು ಕಂಪನಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ನಡೆದುಕೊಳ್ಬೇಕು, ಅವರ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಹೇಗಿರ್ಬೇಕು ಅಂತ ಹೇಳುತ್ತೆ. ಇದು ಕೇವಲ ರೂಲ್ಸ್ ಲಿಸ್ಟ್ ಅಲ್ಲ, ಇದು ಆ ಕಂಪನಿಯ ವ್ಯಾಲ್ಯೂಸ್ನ ಒಂದು ಪ್ರತಿಬಿಂಬ. ಹಾಗಾದ್ರೆ ಈ ರೂಲ್ಸ್ ಯಾರಿಗೆಲ್ಲ ಅಪ್ಲೈ ಆಗತ್ತೆ? ನೋಡಿ, ಇದರ ವ್ಯಾಪ್ತಿ ತುಂಬಾ ದೊಡ್ಡದು. ಇದು ಬರೀ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಅಲ್ಲ, ಕಂಪನಿ ಜೊತೆ ಕೆಲ್ಸ ಮಾಡೋ ಟ್ರೇನಿಗಳು, ಕನ್ಸಲ್ಟೆಂಟ್ಗಳು, ಹೀಗೆ ಎಲ್ರಿಗೂ ಇದು ಅನ್ವಯಿಸತ್ತೆ. ಅಷ್ಟೇ ಅಲ್ಲ, ಅದು ಕಂಪನಿ ಆಫೀಸ್ ಆಗಿರ್ಲಿ, ಕಸ್ಟಮರ್ ಸೈಟ್ ಆಗಿರ್ಲಿ, ಅಥವಾ ಕೆಲ್ಸಕ್ಕೆ ಸಂಬಂಧಪಟ್ಟ ಯಾವುದೇ ಜಾಗ ಇರ್ಲಿ, ಈ ನಿಯಮಗಳು ಎಲ್ಲೆಡೆ ಪಾಲನೆ ಆಗ್ಲೇಬೇಕು. ಓಕೆ, ಈಗ ಜನರಲ್ ವಿಷಯಗಳಿಂದ ಮುಂದೆ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಯ ನಡವಳಿಕೆ ಮತ್ತು ಕೆಲಸದ ಮೇಲಿರೋ ನಿಯಮಗಳ ಬಗ್ಗೆ ನೋಡೋಣ. ನೋಡಿ, ಎಲ್ಲದಕ್ಕೂ ಮೂಲ ವೈಯಕ್ತಿಕ ಜವಾಬ್ದಾರಿ. ಅಂದ್ರೆ ನಾವು ನಮ್ಮನ್ನ ಹೇಗೆ ಪ್ರೆಸೆಂಟ್ ಮಾಡ್ಕೋತೀವಿ, ನಮ್ಮ ಸುತ್ತಮುತ್ತಲಿನ ಜಾಗವನ್ನ ಹೇಗೆ ಇಟ್ಕೋತೀವಿ ಅನ್ನೋದು ಕೂಡ ಕಂಪನಿ ಮೇಲೆ ಪರಿಣಾಮ ಬೀರುತ್ತೆ. ಗಮನಿಸಿ, ಇಲ್ಲಿ ಪ್ರತಿದಿನದ ಸಣ್ಣ ಸಣ್ಣ ವಿಷಯಗಳು ಕೂಡ ತುಂಬಾ ಮುಖ್ಯ. ಪ್ರೊಫೆಷನಲ್ ಆಗಿ ಡ್ರೆಸ್ ಮಾಡೋದ್ರಿಂದ ಹಿಡಿದು ನಮ್ಮ ವರ್ಕ್ ಸ್ಪೇಸ್ ನೀಟಾಗಿಟ್ಕೊಳ್ಳೋದು, ಅಷ್ಟೇ ಯಾಕೆ ಕರೆಂಟ್ ಮತ್ತೆ ನೀರನ್ನ ಉಳಿಸೋದು ಕೂಡ ನಮ್ಮ ಪ್ರೊಫೆಷನಲಿಸಂನ ಒಂದು ಭಾಗವೇ ಆಗಿರುತ್ತೆ. ಸರಿ, ವೈಯಕ್ತಿಕ ನಡವಳಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹೋಗೋಣ. ಈಗ ನಮ್ಮ ಜವಾಬ್ದಾರಿಯನ್ನ ಇನ್ನಷ್ಟು ವಿಸ್ತರಿಸಿ ಕಂಪನಿಯ ಆಸ್ತಿಪಾಸ್ತಿಗಳನ್ನ ಹೇಗೆ ರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಕಂಪನಿ ಆಸ್ತಿ ಅಂದ ತಕ್ಷಣ ಬರೀ ಕಂಪ್ಯೂಟರ್, ಟೇಬಲ್, ಚೇರ್ ಅಷ್ಟೇ ಅಲ್ಲ. ಅದಕ್ಕಿಂತಾನೂ ಮೌಲ್ಯಯುತವಾದದ್ದು ಅಂದ್ರೆ ಗೌಪ್ಯ ಮಾಹಿತಿ. ಅಂದ್ರೆ ಕಸ್ಟಮರ್ ಡೇಟಾ, ಕಂಪನಿ ಫೈನಾನ್ಷಿಯಲ್ ರೆಕಾರ್ಡ್ಸ್, ಇಂಟರ್ನಲ್ ಡಾಕ್ಯುಮೆಂಟ್ಸ್, ಇವೆಲ್ಲ ಕಂಪನಿಯ ಬಹುದೊಡ್ಡ ಆಸ್ತಿ. ಇದನ್ನ ಕಾಪಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ. ಓಕೆ, ಇನ್ಫಾರ್ಮೇಷನ್ ಪ್ರೊಟೆಕ್ಟ್ ಮಾಡೋದು ಸರಿ, ಆದ್ರೆ ಆ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡೋಕೆ ನಾವು ಬಳಸೋ ಡಿವೈಸ್ಗಳ ಕಥೆ ಏನು? ಅದ್ರ ಬಗ್ಗೆನೂ ರೂಲ್ಸ್ ಇರುತ್ತಾ? ಖಂಡಿತ ಇರುತ್ತೆ. ಕಂಪನಿಯಿಂದ ಸಿಕ್ಕಿರೋ ಇಮೇಲ್, ಇಂಟರ್ನೆಟ್, ಲ್ಯಾಪ್ಟಾಪ್ಸ್ ಇವೆಲ್ಲ ಕೇವಲ ಆಫೀಸ್ ಕೆಲಸಕ್ಕೆ ಮಾತ್ರ. ಇವುಗಳನ್ನ ಜವಾಬ್ದಾರಿಯಿಂದ ಬಳಸಬೇಕು. ಯಾವುದೇ ಕಾರಣಕ್ಕೂ ಇದರ ದುರ್ಬಳಕೆ ಆಗ್ಬಾರ್ದು. ಒಂದು ವೇಳೆ ಆದ್ರ ಶಿಸ್ತು ಕ್ರಮ ಗ್ಯಾರಂಟಿ. ಈಗ ನಮ್ಮ ಗಮನವನ್ನ ನಮ್ಮ ಸುತ್ತಮುತ್ತ ಇರೋ ಸಹೋದ್ಯೋಗಿಗಳ ಕಡೆಗೆ ಹರಿಸೋಣ. ಎಲ್ಲರಿಗೂ ಒಂದು ಸೇಫ್ ವರ್ಕಿಂಗ್ ಎನ್ವೈರನ್ಮೆಂಟ್ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ. ಈ ಪದವನ್ನ ಕೇಳಿ, ಝೀರೋ ಟಾಲರೆನ್ಸ್. ಇದು ತುಂಬಾನೇ ಪವರ್ಫುಲ್. ಇದರ ಅರ್ಥ ಕೆಲವು ನಡವಳಿಕೆಗಳನ್ನ ಯಾವುದೇ ಕಾರಣಕ್ಕೂ ಒಂದು ಚೂರು ಕೂಡ ಸಹಿಸೋದಿಲ್ಲ ಅಂತ. ಇದು ಒಂದು ಕಂಪನಿ ತನ್ನ ಉದ್ಯೋಗಿಗಳ ಸೇಫ್ಟಿ ಮತ್ತೆ ಗೌರವಕ್ಕೆ ಎಷ್ಟು ಬೆಲೆ ಕೊಡುತ್ತೆ ಅನ್ನೋದನ್ನ ತೋರಿಸುತ್ತೆ. ನೋಡಿ, ಹರಾಸ್ಮೆಂಟ್, ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯ, ಡ್ರಗ್ಸ್, ಆಲ್ಕೋಹಾಲ್ ಈ ತರಹದ ಕೆಟ್ಟ ನಡವಳಿಕೆಗಳಿಗೆ ಕಂಪನಿಯಲ್ಲಿ ಜಾಗವೇ ಇರೋದಿಲ್ಲ. ಯಾಕಂದ್ರೆ ಒಂದು ಸುರಕ್ಷಿತ, ಗೌರವಯುತ ವಾತಾವರಣವನ್ನ ಸೃಷ್ಟಿ ಮಾಡೋಕ್ಕೆ ಇವೆಲ್ಲವೂ ತುಂಬಾನೇ ಮುಖ್ಯ. ಈಗ ನಾವು ಇನ್ನೊಂದು ಪ್ರಮುಖ ಹಂತಕ್ಕೆ ಬಂದಿದ್ದೇವೆ. ಕಂಪನಿಯ ಮೇಲೆ ಜನ ಇಟ್ಟಿರೋ ನಂಬಿಕೆ ಮತ್ತು ಅದರ ಗೌರವವನ್ನ ಕಾಪಾಡೋದು. ಇದು ನೈತಿಕ ಜವಾಬ್ದಾರಿಯ ಅತ್ಯುನ್ನತ ಮಟ್ಟ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಥವಾ ಹಿತಾಸಕ್ತಿ ಸಂಘರ್ಷ ಅನ್ನೋ ಪದ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸಬಹುದು. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಪರ್ಸನಲ್ ಅಥವಾ ಹೊರಗಿನ ಕೆಲಸಗಳು ಕಂಪನಿಗೆ ನಾವು ಮಾಡಬೇಕಾದ ಕೆಲಸದ ಮೇಲೆ ನೆಗೆಟಿವ್ ಆಗಿ ಪ್ರಭಾವ ಬೀರಬಾರ್ದು. ಅಂಥ ಯಾವುದೇ ಸಂದರ್ಭವನ್ನ ಹಿತಾಸಕ್ತಿ ಸಂಘರ್ಷ ಅಂತ ಕರೀತಾರೆ. ಹಾಗಾದ್ರೆ ಈ ಥರದ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸೋದು? ಪ್ರಾಸೆಸ್ ತುಂಬಾ ಸರಳ. ಮೊದಲನೇದಾಗಿ, ಈ ಥರ ಏನಾದ್ರೂ ಕಾನ್ಫ್ಲಿಕ್ಟ್ ಆಗೋ ಸಾಧ್ಯತೆ ಇದ್ರೆ ಅದನ್ನ ಮ್ಯಾನೇಜ್ಮೆಂಟ್ಗೆ ಮುಂಚಿತವಾಗಿಯೇ ತಿಳಿಸ್ಬೇಕು. ಆಮೇಲೆ ಅವರು ಒಪ್ಪಿಗೆ ಕೊಟ್ಟ ನಂತರವೇ ಆ ಕೆಲಸವನ್ನ ಮುಂದುವರಿಸಬೇಕು. ಇಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ತುಂಬಾನೇ ಇಂಪಾರ್ಟೆಂಟ್. ಅಂತಿಮವಾಗಿ ಎಲ್ಲವೂ ಬಂದು ನಿಲ್ಲೋದು ಅಕೌಂಟಬಿಲಿಟಿ
ಅಂದ್ರೆ ಜವಾಬ್ದಾರಿಗೆ. ಈ ನಿಯಮಗಳನ್ನ ಪಾಲಿಸದೇ ಹೋದ್ರೆ ಕೆಲ್ಸದಿಂದ ತೆಗೆದುಹಾಕುವಂತಹ ಗಂಭೀರ ಪರಿಣಾಮಗಳನ್ನ ಎದುರಿಸಬೇಕಾಗಬಹುದು. ಅಷ್ಟೇ ಅಲ್ಲ, ಬೇರೆ ಯಾರಾದ್ರೂ ರೂಲ್ಸ್ ಬ್ರೇಕ್ ಮಾಡ್ತಿದ್ರೆ ಅದನ್ನ ನೋಡಿ ಸುಮ್ಮನಿರೋದು ಕೂಡ ತಪ್ಪು. ಅದನ್ನ ರಿಪೋರ್ಟ್ ಮಾಡೋದು ಕೂಡ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಇಡೀ ನೀತಿ ಸಂಹಿತೆಯ ಸಾರಾಂಶವನ್ನ ಈ ಮೂರೇ ಪದಗಳಲ್ಲಿ ಹೇಳ್ಬಿಡ್ಬೋದು. ಸಮಗ್ರತೆ ಅಂದ್ರೆ ಇಂಟೆಗ್ರಿಟಿ, ಗೌರವ ಅಂದ್ರೆ ರೆಸ್ಪೆಕ್ಟ್, ಮತ್ತು ಜವಾಬ್ದಾರಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಪ್ರಾಮಾಣಿಕವಾಗಿರೋದು, ಎಲ್ಲರಿಗೂ ಮರ್ಯಾದೆ ಕೊಡೋದು, ಮತ್ತೆ ನಮ್ಮ ಕೆಲ್ಸಗಳಿಗೆ ನಾವೇ ಹೊಣೆಯಾಗಿರೋದು. ಸರಿ, ಈ ಎಲ್ಲಾ ಅಂಶಗಳನ್ನ ನೋಡಿದ್ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಒಂದು ಒಳ್ಳೆ ಕಂಪನಿ ಕಲ್ಚರ್ ಕಟ್ಟೋಕೆ ಈ ತರ ಒಂದು ರೂಲ್ ಬುಕ್ ಇದ್ರೆ ಸಾಕಾ? ಅಂದ್ರೆ ಒಂದು ಫಾರ್ಮಲ್ ಕೋಡ್ ಆಫ್ ಕಂಡಕ್ಟ್ ಮಾತ್ರ ಇದ್ರೆ ಸಾಕಾಗತ್ತಾ? ಅಥವಾ ಇದೊಂದು ಆರಂಭ ಅಷ್ಟೇನಾ? ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯ.